Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ, ಫ್ಯಾಕ್ಟ್ರಿನಲ್ಲಿ ನಡೆದಿದ್ರ ಬಗ್ಗೆ ನೀನಿನ್ನೂ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಾನು ಏನು ತಪ್ಪು ಮಾಡಿಲ್ಲ. ಅದೆಲ್ಲ ದುರ್ಗಾ, ನೀನ್ ನನ್ನ ಹತ್ರ ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗ್ ನೀನೇನು ಅಂತ ಗೊತ್ತಿಲ್ವಾ? ಅವ್ರು ಬೈದಿದ್ದಕ್ಕೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ದುರ್ಗಾ, ಪ್ರಪಂಚದಲ್ಲಿ ಯಾರನ್ನೂ ಮೆಚ್ಚಕ್ ಆಗಲ್ಲ. ಅವ್ರು ಬೈದಿದ್ದಕ್ಕೆ ನಂಗೆ ಬೇಜಾರಾಗ್ತಿಲ್ಲ. ಆದ್ರೆ ನನ್ನಿಂದ ಎಷ್ಟೆಲ್ಲ ನಷ್ಟ ಆಯ್ತು, ಎಲ್ಲ ಹಾಳಾಗೋಯ್ತು. ಅಲ್ಲ, ಆ ಬಣ್ಣದ ನೀರ್ ಹೇಗ್ ಚೆಲ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಿನಗ ಅರ್ಥ ಆಗಲ್ಲ ದುರ್ಗಾ. ನಿನ್ ಮುಗ್ಧತೆಗೆ ಅವ್ರ ಕುತಂತ್ರಗಳು ಅರ್ಥ ಆಗೋದೇ ಇಲ್ಲ. ಅದ್ ಸರಿ, ಇಷ್ಟೊತ್ತಲ್ಲಿ ನಾವೆಲ್ಲಿಗೆ ಹೋಗ್ತಿದೀವಿ? ನಿನ್ ಮನ್ಸಿಗೆ ಬೇಜಾರಾಗಿದೆ ಅಲ್ವಾ? ನನ್ ಮನ್ಸಿಗೆ ಬೇಜಾರಾದಾಗೆಲ್ಲ ನಾನು ಒಂದ್ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಗೆ ನಿನ್ನನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಸಿಗುತ್ತಾ? ಅಲ್ಲಿ ನೋಡು, ದೇವಸ್ಥಾನನಾ? ಹೋ ದುರ್ಗಾ, ಇದೆ ನಮ್ಗೆ ನೆಮ್ಮದಿ ಸಿಗೋ ಜಾಗ. ಅಲ್ಲ, ನನ್ನನ್ನು ಹೋಗಿ ಹೋಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ. ನಾನು ಅವಳು ನಂಬಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ನೀನ್ ಅವಳನ್ನ ನಮ್ದೇ ಇರ್ಬೋದು, ಆದ್ರೆ ಅವಳಿಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಅನ್ನಿಸ್ತಿದೆ. ಇವತ್ತು ಅವಳು ನಿನಗೆ ಸಹಾಯ ಮಾಡ್ಬೋದು ಅಂತ ನಾನು ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವಳು ನನಗ್ ಸಹಾಯ ಮಾಡೋದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ತಿರ್ಲಿಲ್ಲ. ನಮ್ಮ ಅಕ್ಕನ ಜೊತೆ ನಮ್ಮೂರಲ್ಲಿ ನೆಮ್ಮದಿಯಾಗಿರ್ತಿದ್ದೆ. ಆ ನಿಮ್ ದೇವಿ ನನಗ್ ಸಹಾಯ ಮಾಡಿದ್ರೆ ನಮ್ಮ ಅಕ್ಕನ ಕೈನ ನಾನು ಈ ತರ ಹಿಡ್ಕೊಂಡು ಇಡೀ ಊರ್ ತುಂಬಾ ಓಡಾಡ್ತಿದ್ದೆ. ಸರಿ ದುರ್ಗಾ, ಅಲ್ಲಿವರೆಗೂ ನೀನ್ ನನ್ ಕೈನ ಹೀಗೆ ಹಿಡ್ಕೊಂತೆ. ನಡಿ ಈಗ ನನ್ಗೋಸ್ಕರ. ಇನ್ನೂ ಅವಳ ಮೇಲೆ ಕೋಪನಾ? ಕೋಪ ಹೋಗಕ್ಕೆ ಅವಳೆ ನಮ್ಮ ಅಕ್ಕ ನನಗೆ ಹುಡ್ಕೊಟ್ಟಿದ್ದಾಳ. ಒಂದ್ಸಲ ಕೈ ಮುಗಿದ್ ಬೇಡ್ಕೋ, ನಿನ್ ಅಕ್ಕನ ಹುಡ್ಕೊಡ್ತಾಳೆ. ನಾನು ಅವಳಿಗೆ ಹೇಳ್ಬಿಟ್ಟಿದೀನಿ, ನನ್ನ ಹತ್ರ ಅವಳಿಗೆ ಕೈ ಮುಗಿಸ್ಕೊಳ್ಳೋ ಆಸೆ ಇದ್ರೆ ಮೊದ್ಲು ನನಗೆ ನಮ್ಮ ಅಕ್ಕನ ಹುಡ್ಕೊಡ್ಲಿ ಅಂತ. ಆಮೇಲೆ ಕೈ ಮುಗಿದು ಉದ್ದಂಡ ನಮಸ್ಕಾರ ಎಲ್ಲ ಮಾಡ್ತೀನಿ. ನಿನಗ್ ಹಠ ಜಾಸ್ತಿ ಅಲ್ವಾ? ಇನ್ನೇನ್ ಮತ್ತೆ? ಅಲ್ಲ, ನನ್ ಮೇಲೆ ಅವಳಿಗೆ ಇಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಆಗೋದಕ್ ಬಿಡ್ತಿದ್ಲ? ಅಲ್ಲ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕಷ್ಟಪಟ್ಟು ಇಲ್ಲಿಗೆ ಬಂದು ದುಡಿತಾ ಇದ್ದೀನಿ. ಇರೋ ಕಷ್ಟ ಸಾಲದು ಅಂತ ಇಷ್ಟೆಲ್ಲ ಕಷ್ಟ ನನಗೆ ಕೊಡ್ಬೇಕಾಗಿತ್ತಾ? ಅವಳು ನನಗ್ ಸಹಾಯ ಮಾಡ್ತಾಳೆ ಅಂದ್ರೆ ನನಗ್ ನಂಬೋಕಾಗುತ್ತಾ? ದುರ್ಗಾ, ಕೆಲವೊಂದನ್ನ ಪರೀಕ್ಷೆ ಅಂತ ಅನ್ಕೋಬೇಕು ಅಷ್ಟೇ. ಏನ್ ಪರೀಕ್ಷೆನೋ ಏನೋ, ಅವಳಿಗೆ ಮಾಡೋದಕ್ ಬೇರೆ ಏನು ಕೆಲ್ಸ ಇಲ್ಲ. ಪರೀಕ್ಷೆಗಳನ್ನ ಕೊಡೋದು, ಭಕ್ತರು ಕಷ್ಟ ಪಡೋದನ್ನ ನೋಡಿ ಖುಷಿ ಪಡೋದು. ಇದೆಂತ ವಿಚಿತ್ರ. ಪರೀಕ್ಷೆ ಕೊಟ್ಟು ಅವಳೇನ್ ಸುಖವಾಗಿರಲ್ಲ. ನಮ್ ಇಚ್ಛಾಶಕ್ತಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಾಳೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.